ಅದಕ್ಕ ಮರಗಳಿದ್ರ ಬರೇ ಮಳಿನೇ ಬರ್ತೈತಿ ಅಂತ ಒಂದ ಮಾತಲ್ಲ. ಮರ ಐತಪ್ಪ, ಅರಣ್ಯ ಸಂಪತ್ತು ಜಾಸ್ತಿ ಐತಪ್ಪ ಅಂದ್ರ ಮಳಿ ಬರ್ತೈತಿ ಅಂತಲ್ಲ. ಹಿಂದಕ್ಕ 1950ಕ್ಕಿಂತ ಮೊದಲು ಅರಣ್ಯ ಇಲಾಖೆ ಅನ್ನೋದ ನಮ್ಮ ಸರ್ಕಾರದಾಗ ಇದ್ದಿಲ್ಲ. ಅರಣ್ಯ ಇಲಾಖೆ ಅನ್ನೋದ ಇದ್ದಿಲ್ಲ. ಯಾವಾಗ ನಮ್ಮ ಪರ್ಸೆಂಟೇಜ್ ಅರಣ್ಯ ಸಂಪತ್ತು ಪರ್ಸೆಂಟೇಜ್ 33% ಕಡಿಮೆ ಆಯ್ತು, ಅವಾಗ ಸರ್ಕಾರ ಎಚ್ಚೆತ್ತು. ಅದಕ್ಕೊಂದು ಮಿನಿಸ್ಟರ್ ಮಾಡಿದ್ರು, ಒಂದು ಇಲಾಖೆ ಮಾಡಿದ್ರು, ಅನೇಕ ಜಾಗೃತಿ ಕಾರ್ಯಕ್ರಮ ಮಾಡ್ಬೇಕು ಅಂತೇಳಿ ಅದೊಂದು ಇಲಾಖೆ ಮಾಡಿ ಅದರ ಕೆಲಸ ಪ್ರಾರಂಭಿಸಿದ್ರು ಅನ್ನೋದನ್ನು ನಾವು ಗಮನಿಸಬೇಕು ಅಂತೇಳಿ. ಸೊ ನೋಡ್ರಿ, ಅವಾಗ ಹಿಂದಕ್ಕ ಹಂಗಿತ್ತು, ಬೋಳ್ ಹಾಕೋತಾ ಬಂತು ಅರಣ್ಯ ಸಂಪತ್ತು. ಅದಕ್ಕಾಗಿ ಈಗ ನಾವು ಏನ್ ಮಾಡ್ಬೇಕು ಅಂದ್ರ ಮರಗಳನ್ನ ಹೆಚ್ಚು ಬೆಳೆಸುವಂತ ಕೆಲಸ ಮಾಡಬೇಕು ಅಂತೇಳಿ. ನಿಮಗೆ ಒಂದಿಷ್ಟು ಉದಾಹರಣೆ ಕೊಡ್ತೀನಿ ನಾನು. ಒಂದು 50 ವರ್ಷದ ಒಂದು ಮರ, ಬಹುಶಃ ನಾನು ಇಲ್ಲಿ ಕಂಡಂಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಅರಳಿ ಮರ ಇದೆ. ಸರ್ಕಾರಿ ಆಸ್ಪತ್ರೆ ಸಾಯಿಬಾಬಾನ ಗುಡಿ ಅಂತೇಳಿ ಒಂದು ಅರಳಿ ಮರ ಇದೆ. ಅದು ಆ ಮರ 55 ವರ್ಷದ ಮರ ಅಂತ ನಾನು ಕೇಳಿದೆ. ಈಗ ಅಂತ ಒಂದು ಮರ ನಮ್ಮಲ್ಲಿ ಇತ್ತು ಅಂದ್ರ ಅದು ಎಷ್ಟು ಸಮಾಜ ಸೇವೆ ಮಾಡ್ತೈತಿ ಅಂದ್ರ 14,70,000 ರೂಪಾಯಿ ಅಷ್ಟು ಸಮಾಜ ಸೇವೆ ಮಾಡ್ತೈತಿ ಅಂತ. ಬಹಳಷ್ಟು ಆಶ್ಚರ್ಯ ಆಗತ್ತೆ ನಮ್ಗೆ. ಅದೇನು ದುಡ್ಡು ಕೊಡ್ತೈತ್ರಿ ಅದು 14,70,000 ರೂಪಾಯಿ ಹೆಂಗ ಅಂತ ಹೇಳಿ. ಇವತ್ತು ನಾವು ಒಂದು ಮುನ್ಸಿಪಾಲಿಟಿ ಅಧ್ಯಕ್ಷರಾಗಲಿ ಅಥವಾ ಉಪಾಧ್ಯಕ್ಷರಾಗಿ ಅಲ್ಲಿ ಗಟಾರ ಮಾಡಿದ್ರೆ, ಇಲ್ಲಿ ರಸ್ತೆ ಮಾಡಿದ್ರೆ, ಅದು ಸೇವಾ ಅದಕ್ಕಿಂತಲೂ ಒಂದು ಮರ ಹಚ್ಚಿ ಅದನ್ನು ಚೆನ್ನಾಗಿ ಬೆಳೆಸಿದ್ರೆ ನೀವು ಸಮಾಜಕ್ಕೆ 14,70,000 ರೂಪಾಯಿ ಕೊಟ್ಟಂಗ ಅಂತ ನೋಡಿ. ಅದು ಹೆಂಗ ಲೆಕ್ಕ ಹಾಕ್ತಾರೆ ವಿಜ್ಞಾನಿಗಳು? ಹೆಂಗಪ್ಪ ಅದನ್ನ ಲೆಕ್ಕ ಹಾಕ್ತಾರ? ನಾವು ಒಂದಿಷ್ಟು ಲೆಕ್ಕ ಅಷ್ಟೇ ಹೇಳ್ತೇನೆ ನಿಮ್ಗ. ಅದು ಪ್ರಾಣವಾಯು ಕೊಡ್ತೈತಿ ಇಷ್ಟು ಲಕ್ಷ ರೂಪಾಯಿ ಅಂತ ಲೆಕ್ಕ ಹಾಕ್ತಾರ. ಅದು ಮಣ್ಣಿನ ಸವಕಳಿಯನ್ನು ತಡೆಗಟ್ತೈತಿ ಇಷ್ಟು ಲಕ್ಷ ರೂಪಾಯಿ ಅಂತ ಲೆಕ್ಕ ಹಾಕ್ತಾರ. ಅದು ಹಕ್ಕಿ ಪಕ್ಕಿಗಳಿಗೆ ಆಶ್ರಯ ನೀಡ್ತೈತಿ ಇಷ್ಟು ಲಕ್ಷ ರೂಪಾಯಿ ಅಂತ ಲೆಕ್ಕ ಹಾಕ್ತಾರ. ಅದರ ತಪ್ಪಲ ಕೆಳಗ್ ಬಿತ್ತಂದ್ರ ಗೊಬ್ಬರ ಆಕೈತಿ ಇಷ್ಟು ಲಕ್ಷ ರೂಪಾಯಿ ಅಂತ ಲೆಕ್ಕ ಹಾಕ್ತಾರ. ಅದು ಅಂತರ್ಜಲವನ್ನು ತಡೆ ಹಿಡಿತೈತಿ ಇಷ್ಟು ಲಕ್ಷ ರೂಪಾಯಿ ಅಂತ ಲೆಕ್ಕ ಹಾಕ್ತಾರ. ಅಂದ್ರೆ ಸುಮಾರು 21 ಉಪಯೋಗಗಳನ್ನ ಮರದಿಂದ ಪಟ್ಟಿ ಮಾಡಿ ಅದಕ್ಕ ರೊಕ್ಕ ಇಷ್ಟ ಆಕೈತಿ ಅಂತ ಲೆಕ್ಕ ಇಟ್ಟು ವಿಜ್ಞಾನಿಗಳು ಏನ್ ಹೇಳ್ತಾರ ಅಂತಂದ್ರ, ಒಂದು 50 ವರ್ಷದ ಮರ ನಮ್ಮಲ್ಲಿ ಇತ್ತು ಅಂದ್ರ ಅದು 14,70,000 ರೂಪಾಯಿ ಅಷ್ಟು ಸಮಾಜ ಸೇವೆ ಮಾಡ್ತೈತಿ ಅಂತ ಹೇಳ್ತಾರ. ಅಂದ್ರೆ ನೋಡ್ರಿ, ಇಲ್ಲೊಂದು ನಮಗ್ ಬೇವಿನ ಮರ ಕಾಣ್ತೈತಿ. ಅಜ್ಜಾರಿಗೆ ಗೊತ್ತಿರ್ಬೇಕು ಅದು ಎಷ್ಟು ವರ್ಷದ್ದು ಅಂತ ಹೇಳಿ. ಸುಮಾರು ಒಂದು 20-25 ವರ್ಷದ ಮರ ಇರ್ಬೇಕು ಅಂತ ಅನಿಸ್ತೈತಿ. 50 ವರ್ಷದ ಮರ ಇರ್ಬೇಕು ಅಂತ ನೋಡ್ರಿ. ನಮ್ಮ ಮಠದಲ್ಲಿ ಒಂದು 50 ವರ್ಷದ ಬೇವಿನ ಮರ ಐತಿ ಇಲ್ಲಿ. ಅಂದ್ರೆ ಇದು ಎಷ್ಟು ಸಮಾಜ ಸೇವೆ ಮಾಡ್ತೈತಿ ಅಂದ್ರೆ ನಿಮ್ಗೆ ಲೆಕ್ಕಕ್ಕೆ ಗೊತ್ತಾಗ್ತೈತಿ ಇಷ್ಟು ಲಕ್ಷ ರೂಪಾಯಿ ಅಂತ ಸಮಾಜ ಸೇವೆ ಮಾಡ್ತೈತಿ ಅಂತ ಹೇಳಿ. ಅದಕ್ಕನ ಸಾಲ ಮರದ ತಿಮ್ಮಕ್ಕ ತಮ್ಗೆಲ್ಲ ಗೊತ್ತಿದೆ. ಸಾಲ ಮರದ ತಿಮ್ಮಕ್ಕ ಬೆಳೆಸಿದಂತ 242 ಗಿಡಗಳ ಮೌಲ್ಯ ಮಾಡ್ತಾರೆ ವಿಜ್ಞಾನಿಗಳು. ಮೌಲ್ಯ ಕಂಡಿಡ್ತಾರೆ. ಮೌಲ್ಯ ಅಂದ್ರೆ ಸಾಲ ಮರದ ತಿಮ್ಮಕ್ಕ ಎಷ್ಟು 242 ಗಿಡಗಳನ್ನು ಬೆಳೆಸಿದ್ದು. ಅವು ಎಲ್ಲವೂ ಯಾವ ಗಿಡ ಅಂತಂದ್ರೆ ಎಲ್ಲವೂ ಆಲದ ಗಿಡ. ಬೇರೆ ಇಲ್ಲ, ಎಲ್ಲವೂ ಆಲದ ಗಿಡನ. 242 ಮರಗಳ ಮೌಲ್ಯ 100 ಕೋಟಿ ರೂಪಾಯಿ ಅಂತ ವಿಜ್ಞಾನಿಗಳ ಲೆಕ್ಕ ಹಾಕ್ತಾರ ನೋಡಿ. ಆಶ್ಚರ್ಯ ಅನಿಸ್ತೈತಿ ನಮಗ. ಸಾಲ ಮರದ ತಿಮ್ಮಕ್ಕ 100 ಕೋಟಿ ಹೆಂಗ್ ಕೊಟ್ಟಂಗ ಅಂತ ಹೇಳಿ. ಅಂದ್ರೆ ಅದು 242 ಗಿಡಗಳು ಇವಾಗ 40ರಿಂದ 42 ವರ್ಷದ ಗಿಡಗಳದಾವು. ಅವು 42 ವರ್ಷಕ್ಕೆ ಎಷ್ಟು ಆಕ್ಸಿಜನ್ ಕೊಟ್ಟು, ಎಷ್ಟು ಮಣ್ಣಿನ ಸವಕಳಿ ತಡೆಗಟ್ಟು ಅನ್ನೋದು ಲೆಕ್ಕ ಹಾಕಿ ಅವ್ರು ಏನ್ ಹೇಳ್ತಾರ ಈಗ ಅಂದ್ರೆ 100 ಕೋಟಿ ರೂಪಾಯಿ ಅಂತ ಹೇಳಿ. ಸಾಲ ಮರದ ತಿಮ್ಮಕ್ಕಗೆ ಇದು ಏನು ಗೊತ್ತಿರ್ಲಿಲ್ಲ. ಅವಳಿಗೆ ಏನ್ ಗೊತ್ತಿತ್ತು ಅಂತಂದ್ರೆ ಬರೇ ನೆರಳು ಕೊಡ್ತಾವ ಗಿಡ ಅಂತೇಳಿ. ಅಂದ್ರೆ ಸಾಲ ಮರದ ತಿಮ್ಮಕ್ಕ ಆಕಿನ ಗಂಡ, ಅವ್ರಿಗೆ ಮಕ್ಕಳು ಇರ್ಲಿಲ್ಲ. ಆದ್ರೆ ಅವ್ರು ಏನ್ ವಿಚಾರ ಮಾಡ್ತಾರ ಅನ್ನೋದು ಇಲ್ಲಿ ಗಮನಿಸ್ಬೇಕು. ನಾವ್ ಏನ್ ಮಾಡ್ಬೇಕು ಅಂತ. ಹುಲಿಕಲ್ ಗ್ರಾಮದು ಅವ್ರ ಏನ್ ಮೊದಲು ವಿಚಾರ ಮಾಡ್ತಾರ ಅಂದ್ರ, ಊರಾಗಿನ ದನ ಎಲ್ಲ ಮೇಯಕ್ ಹೋಗ್ತಾವು. ಹೊಳ್ಳಿ ಸಾಯಂಕಾಲ ಮನಿಗ್ ಬರ್ಬೇಕಾದ್ರ ನೀರ್ ಕುಡಿಲಿ ಅಂತ ಒಂದು ಊರ್ ಹೊರಗೆ ಒಂದು ಟ್ಯಾಂಕ್ ಕಟ್ತಾರ ಅವ್ರು. ಅಂದ್ರೆ ಹೌದು ಕಟ್ತಾರ. ಹೌದು ಕಟ್ಟಿ ಅದಕ್ಕೆಲ್ಲ ನೀರ್ ಹಾಕ್ತಾರ. ಆಮೇಲೆ ದನಕರುಗಳು ಮೇಯ್ದು ಅಲ್ಲಿ ನೀರು ಕುಡಿದು ಮನೆಗೆ ಬರ್ತಿದ್ದು. ಅದರಿಂದ ಖುಷಿ ಪಡ್ತಿದ್ರು, ಅವ್ರಿಗೆ ಖುಷಿ ಆಕಿತ್ತು. ಹಿಂಗ ಸುಮಾರು 2 ತಿಂಗಳು ಹೋಗುತ್ತೆ.
ಆಮೇಲೆ ಮತ್ತಿಬ್ರು ಗಂಡ ಹೆಂಡತಿಗಳು ಏನು ಇದು ಮಾಡ್ತಾರ ಅಂದ್ರ ಹುಲಿಕಲ್ ಗ್ರಾಮದಿಂದ ಒಂದು 4 ಕಿಲೋಮೀಟರ್ ಮತ್ತೊಂದು ಊರಿಗೆ ಹೋಗಿದ್ರು ಸಂತಿ ಮಾಡಾಕ ಜನ ಬಿಸಿಲಾಗ. ಅದಕ್ಕೆ ಅವ್ರಿಬ್ರು ಗಂಡ ಹೆಂಡತಿ ವಿಚಾರ ಮಾಡಿದ್ರು, ಜನ ಬಿಸಿಲಾಗನ ಸಂತಿಗೆ ಹೋಗ್ತಾರ, ಇಲ್ಲಿ ನೆರಳು ಮಾಡ್ಬೇಕಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರ ಗಿಡಗಳನ್ನ ಹಚ್ಚುವಂತ ಪ್ರಕ್ರಿಯೆಯನ್ನ ಪ್ರಾರಂಭಿಸಿದ್ರು. ನೋಡ್ರಿ, ಬರೇ ಗಂಡ ಹೆಂಡತಿ ಇಬ್ರ 245 ತಗ್ಗು ತೆಗಿತಾರ. 245 ತಗ್ಗು ತೆಗಿತಾರ. ಎಲ್ಲಿಂದ ಸಸಿ ತರ್ತಾರ ಅನ್ನೋದು ಬಹಳ ಇಲ್ಲಿ ಇಂಪಾರ್ಟೆಂಟ್. ಈಗ ಅರಣ್ಯ ಇಲಾಖೆಯವ್ರು ನಾವು ಕೇಳಿದ್ರ ನಮ್ ಎದ್ಗೈ ಮಠ 6 ಫುಟ್ 7 ಫುಟ್ ಸಸಿ ಕೊಡ್ತಾರ. ಆದ್ರೂ ನಾವು ಹಚ್ಚಿ ಬೆಳೆಸೋದೇ ಇಲ್ಲ. ಅದನ್ನ ಹಚ್ತೇವು, ಅವತ್ತೊಂದಿನ ನೀರ್ ಹಾಕ್ತೇವು, ಫೋಟೋಕ್ ಪೋಸ್ ಕೊಡ್ತೇವು, ಪೇಪರ್ನಾಗ ಬರ್ತೈತಿ, ಮುಗಿದು ಹೋತ ಅಲ್ಲಿ ಮುಗೀತು. ಮತ್ತ ಮುಂದಿನ ವರ್ಷ ಅದ ತಗ್ನಾಗ ಮತ್ತೊಂದು ಗಿಡ ನೆಡ್ತೇವು. ಅದ ತಗ್ನಾಗ ಮತ್ತೊಂದು ವಿಶ್ವ ಪರಿಸರ ಸಂರಕ್ಷಣಾ ದಿನ ಬಂತು ಅಂದ್ರ ಮತ್ತ ಈ ವರ್ಷ ಬಹಳಷ್ಟು ಶಾಲೆಯಲ್ಲಿ ಹಂಗ ಆಗಿದೆ. ಅದ ತಗ್ನಾಗ ಮತ್ತೊಂದು ಸಸಿ ನೆಡೋದು, ಆ ನೀರ್ ಹಾಕೋದು, ಹೋಗ್ಬಿಡೋದು.